ಸ್ನೇಹಿತರೆ ನಮಸ್ಕಾರ. ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಧರ್ಮಸ್ಥಳದ ಈ ಒಂದು ಪ್ರಕರಣದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತಾನೆ ಇದೆ. ಇವತ್ತು ಯಾವುದೇ ರೀತಿಯಾದಂತಹ ಸ್ಥಳ ಮಹಜರಾಗಿರ್ಬೋದು ಅಥವಾ ಸ್ಥಳವನ್ನ ಉತ್ಖನನ ಮಾಡುವ ಪ್ರಕ್ರಿಯೆ ಇಲ್ಲ. ಸೊ ಅದರ ಬದಲಾಗಿ ಇವತ್ತು ಏನು ದೂರುದಾರ ಭೀಮಾ ಅಂತ ಇದ್ದಾರೆ ಅವರನ್ನ ಧರ್ಮಸ್ಥಳದ SIT ಕಚೇರಿಯಲ್ಲಿ ಒಂದು ಸುದೀರ್ಘವಾದಂತಹ ವಿಚಾರಣೆ ಲೈಕ್ ಅಂದ್ರೆ ಈಗ ಮೇಲ್ನೋಟಕ್ಕೆ ಹೇಳೋದಾದ್ರೆ ಸಿಕ್ಕಿರೋದು 6ನೇ ಪ್ಲೇಸ್. ಮತ್ತೆ ಆ ಬಂಗ್ಲೆಗುಡ್ಡೆ ಮೇಲ್ಗಡೆ ಒಂದು ಏನು 11A ಅಂತ ಒಂದು ಸ್ಥಳ ಮಹಾಜರು ಮಾಡಿದ್ರೆ ಅಲ್ಲಿ ಸ್ವಲ್ಪ ಭೂಮಿಯ ಮೇಲ್ಭಾಗದಲ್ಲೇ ಕೆಲವೊಂದು ಪಳೆಯುಳಿಕೆಗಳು ತಲೆಬುರುಡೆಗಳು ದೊರಕಿದೆ ಅನ್ನೋ ಒಂದು ಮಾಹಿತಿಯ ಪ್ರಕಾರ ಹೇಳೋದಾದ್ರೆ, ಅದನ್ನ ಹೊರತುಪಡಿಸಿ ಟೋಟಲ್ 16 ಸ್ಪಾಟ್ ಗಳಲ್ಲಿ ಎರಡನ್ನ ಹೊರತುಪಡಿಸಿ ಬೇರೆ ಕಡೆ ಯಾವುದೇ ತರಹದ ಪಳೆಯುಳಿಕೆಗಳು ದೊರೆತಿರುವ ಬಗ್ಗೆ ಮಾಹಿತಿ ಇದುವರೆಗೂ ಇಲ್ಲ ಅಧಿಕೃತವಾಗಿ. ಸ್ನೇಹಿತರೆ, ಇನ್ನು ನಿಮ್ಗೆ ಗೊತ್ತಿರುವಂತಾನೆ ಈಗ ಸಮಾಜದಲ್ಲಿ ನಮ್ಮ ಜನರಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗ್ತಾನೆ ಇದೆ. ಸೊ ಇಷ್ಟು ದಿನ ಎಲ್ಲ ಓಕೆ ಏನೋ ಒಂದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತ ಸುಮ್ನೆ ಇದ್ರು. ಸೊ ಈಗ ಒಂದು ಮಾಧ್ಯಮಗಳಲ್ಲಾಗಿರ್ಬೋದು, ಯೂಟ್ಯೂಬ್ ಗಳಲ್ಲಾಗಿರ್ಬೋದು, ಒಂದು ವಿಷಯ ಹರಿದಾಡ್ತಾ ಇರೋದೇನಂದ್ರೆ ಏನು ಸಿಗ್ತಾ ಇಲ್ಲ. ಆತನ ಕಾನ್ಫಿಡೆನ್ಸ್ ಲೆವೆಲ್ಗೆ ಈ ಒಂದು ತನಿಖೆ ಮಾಡಿದಾಗ ಅದು ಮೀಟ್ ಆಗಿಲ್ಲ, ಲೈಕ್ ರೀಚ್ ಆಗ್ತಿಲ್ಲ. ಅಂದ್ರೆ ಆತ ಇಂತೆಲ್ಲ ಇದೆ ಅಂತ ಹೇಳ್ತಿದ್ದಾನೆ ಅಂತ ಅಂದ್ರೆ ಒಂದು ಸ್ವಲ್ಪ ಜಾಗದಲ್ಲಿ ಸಿಕ್ಕಿದಿದ್ರೆ ಓಕೆ, ಕಾನ್ಫಿಡೆನ್ಸ್ ಅನ್ನೋದು ಸ್ವಲ್ಪ ಬೂಸ್ಟ್ ಆಗ್ತಿತ್ತೇನೋ. ಸ್ವಲ್ಪ ಈಗ ಜನರಾಗಿರ್ಬೋದು, SIT ತಂಡದ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ಏನೋ ಎಲ್ಲೋ ಅಂತ ಅನ್ನಿಸ್ತಾ ಇದೆ. ಆದ್ರೆ ಈಗ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ. ಇವತ್ತು ವಿಚಾರಣೆ ನಡೆಸಿದ್ದಾರೆ ಬೆಳ್ತಂಗಡಿ ಇರುವಂತಹ SIT ಕಚೇರಿಯಲ್ಲಿ. ಆ ದೂರುದಾರ ಭೀಮನ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಹಾಗೂ ವೀಕ್ಷಕರೇ, ಅಲ್ಲಿ ಭೀಮಾ ತಂಗುತ್ತಿದ್ದಂತಹ ಒಂದು ಏನು ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ವಸತಿ ಗೃಹ, ಅದರ ಪಕ್ಕದ ಜಾಗದಲ್ಲಿ ಏನೋ ಒಂದು ಸ್ಥಳ ಮಹಜರು ಕೂಡ ಮಾಡಲಾಗಿದೆ ಮೊನ್ನೆ ದಿನ. ಸೊ ಇದಿಷ್ಟು ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತು ಇನ್ನು ಎಕ್ಸ್ಟರ್ನಲ್ ಬೆಳವಣಿಗೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಸದನದಲ್ಲಿ ಇದರ ಒಂದು ಕೂಗು ಜೋರಾಗಿನೇ ಇದೆ. ಏನು ವಿರೋಧ ಪಕ್ಷದ ನಾಯಕರು, ಬಿಜೆಪಿ ನಾಯಕರುಗಳು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ DK ಶಿವಕುಮಾರ್ ಹಾಗೆ CM ಸಿದ್ದರಾಮಯ್ಯ ಇವ್ರನ್ನೆಲ್ಲ ಕ್ವೆಶನ್ ಮಾಡ್ತಾ ಇದ್ದೀರಾ. ಓಕೆ, ನೀವು ಡಿಗ್ ಮಾಡಿದ್ರಿ, ಎಷ್ಟು ದಿನ ಅಂತ ನಡೆಸ್ತೀರಾ, ಏನು ಸಿಗ್ತಾ ಇಲ್ಲ ಅಂತ ಬೇರೆ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಒಂದು ಇಂಟ್ರಿಮ್ ರಿಪೋರ್ಟ್ ಅಂತ ಹೇಳಿದ್ರೆ ಮಧ್ಯಂತರ ವರದಿಯನ್ನ ತರಿಸ್ಕೊಳ್ಳಿ. ಇಲ್ಲಿ ತನಕ ಏನ್ ಇನ್ವೆಸ್ಟಿಗೇಷನ್ ಆಗಿದೆ, ಏನೆಲ್ಲ ಅಪ್ಡೇಟ್ ಆಗಿದೆ, ಯಾವ ರೀತಿ ಒಂದು ತನಿಖೆ ಮುಂದುವರಿತಿದೆ, ಏನಾದ್ರೂ ಪೂರಕವಾಗಿ ಇದೆಯಾ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಅಥವಾ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಒಂದು ಹುನ್ನಾರ ಇದೆ ಅಂತ ನಮ್ಗೆ ಅನ್ನಿಸ್ತಿದೆ ಅಂತ ಹೇಳಿ ಹಲವಾರು ಬೆಳವಣಿಗೆಗಳು ಇದಾವೆ. ಇನ್ನು ವೀಕ್ಷಕರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಮೇಲೆ ಒತ್ತಡ ಕೂಡ ಜಾಸ್ತಿ ಬರ್ತಿದೆ. ಇನ್ನು ಎಷ್ಟು ದಿನ ಅಂತ ಈ ಒಂದು ಡಿಗ್ಗಿಂಗ್, ಎಷ್ಟು ಜಾಗವನ್ನ ಆಗಿರ್ತೀರಾ, ಎಷ್ಟು ದಿನ ನಮ್ಮ ರಾಜ್ಯದ ಸಂಪನ್ಮೂಲವನ್ನ ಈ ಒಂದು ಇದ್ರ ಮೇಲೆ ಖರ್ಚು ಮಾಡ್ತೀರಾ ಅನ್ನುವಂತ ಹಲವಾರು ರೀತಿಯ ಪ್ರೆಸರ್ಗಳು ಬರ್ತಿರುವ ಕಾರಣಕ್ಕಾಗಿ ಒಂದು ಇಂಟ್ರಿಮ್ ರಿಪೋರ್ಟ್ ತಗೊಳ್ಳಿ, ಮಧ್ಯಂತರ ರಿಪೋರ್ಟ್ ವರದಿಯನ್ನ ತಗೊಳ್ಳಿ ಪ್ರಣವ್ ಮೋಹಂತಿ ಮತ್ತೆ SIT ತಂಡದ ಮೇಲಧಿಕಾರಿಗಳಿಂದ ಇಲ್ಲಿ ತನಕ ಆಗಿರುವ ಒಂದು ಅಪ್ಡೇಟ್ ಗಳ ಬಗ್ಗೆ ಅಂತ ಹೇಳಲಾಗಿತ್ತು. ಸೋಮವಾರ ದಿನ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ಈ ನಡುವೆ ಅವರು ಒಂದು ಮಧ್ಯಂತರ ವರದಿಯನ್ನ ತಗೊಳ್ತಾರೆ. ಸೊ ಇವತ್ತು ಅಥವಾ ನಾಳೆ ಅವ್ರನ್ನ ಭೇಟಿ ಮಾಡಿ, SIT ತಂಡದ ಮುಖ್ಯಸ್ಥರನ್ನ ಭೇಟಿ ಮಾಡಿ ಇಲ್ಲಿವರೆಗೆ ಆದಂತಹ ತನಿಖೆಯ ಎಲ್ಲಾ ಸತ್ಯಾಸತ್ಯತೆ ಆಗಿರ್ಬೋದು, ಏನ್ ಬಂದಿದೆ ಆ ತನಿಖೆಯಲ್ಲಿ ಅನ್ನೋ ಒಂದು ಅಪ್ಡೇಟ್ ರಿಪೋರ್ಟ್ ನ ತಗೊಂಡು ಸದನದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಏನಾಗಿದೆ ಇಲ್ಲಿ ತನಕ ಡಿಗ್ ಮಾಡಿದಾಗ ಏನಾದ್ರು ಸಿಕ್ಕಿದೆ ಎನ್ನುವಂತ ಅಧಿಕೃತ ಮಾಹಿತಿ ಮೇ ಬಿ ಪರಮೇಶ್ವರ್ ಅವರು ಹೇಳಬಹುದು ಅನ್ನೋದು ಒಂದು ಎಲ್ಲರ ಕುತೂಹಲ. ಇನ್ನು ವೀಕ್ಷಕರೇ, ಏನು ಧರ್ಮಸ್ಥಳ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತದೆ, ಕ್ಷೇತ್ರಕ್ಕೆ ಅಪಚ್ಯುತಿ ಆಗ್ತಿದೆ, ಕ್ಷೇತ್ರದ ಹೆಸರನ್ನ ಹಾಳು ಮಾಡಲಾಗ್ತದೆ ಅಂತ ಹೇಳಿ ಸುಮಾರು ಜನ ಈಗ ಧರ್ಮಸ್ಥಳ ಚಲೋ ಅನ್ನೋ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗ ತುಂಬಾ ಜನ ಹೋಗ್ತಾ ಇದ್ದಾರೆ ಧರ್ಮಸ್ಥಳದ ಕಡೆಗೆ, ಪ್ರತಿಭಟನೆ ಆಗ್ತಿದೆ, ಒಂದು ಕೂಗು ಜೋರಾಗಿದೆ. ಈಗ ಇಷ್ಟು ದಿನ ಪರ ವಿರೋಧ ಚರ್ಚೆ ಇತ್ತು, ಆದ್ರೆ ಈಗ ಜನ ಬೀದಿಗೆ ಇಳಿದು ಇದ್ರ ಬಗ್ಗೆ ಸ್ವಲ್ಪ ಹೋರಾಟ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಂತ್ T ಎನ್ನುವ ಒಬ್ಬ ಸಾಕ್ಷಿದಾರ ದೂರನ್ನ ಕೊಟ್ಟಿರೋದು ನಿಮ್ಗೆ ಗೊತ್ತೇ ಇದೆ. 13 ರಿಂದ 14 ವರ್ಷದ ಒಂದು ಹೆಣ್ಣು ಬಾಲಕಿಯ ಹೆಣವನ್ನ, ಅರ್ಧಂಬರ್ಧ ಕೊಳೆತಿರುವ ಬಾಲಕಿಯ ಹೆಣವನ್ನ ಹೂಳ್ತಿರೋದನ್ನ ನಾನು ಕಂಡಿದ್ದೀನಿ ಅಂತ ಹೇಳಿ. ಸೊ ಅವ್ರು ಇವತ್ತು ಮತ್ತೆ ಒಂದು SIT ಕಚೇರಿಗೆ ಬಂದಿರ್ತಾರೆ. ಅವರ ಕೈಯಲ್ಲಿ ಒಂದು ದಪ್ಪ ರೆಕಾರ್ಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಪುಸ್ತಕದ ರೀತಿಯಲ್ಲಿ ಒಂದಿಷ್ಟು ರೆಕಾರ್ಡ್ ಗಳು ಇರ್ತವೆ. ಅವ್ರು ಅದರಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಕೆಲವೊಂದು ಹೆಣಗಳನ್ನ ಒಂದೇ ದಿನದಲ್ಲಿ, ಅಂದ್ರೆ ಆ ದಿನ ಅವರಿಗೆ ಸಿಕ್ಕಿರತ್ತೆ ಬೆಳಿಗ್ಗೆ ಅಥವಾ ಸಂಜೆ ಅಷ್ಟೊತ್ತಿಗೆ ಅದನ್ನ ದಫಾನ್ ಮಾಡಿರ್ತಾರೆ. ಅದು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಡಿಕ್ಲೇರ್ ಮಾಡಿರ್ತಾರೆ. ಅದಕ್ಕೆ ಯಾರು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡ್ಬಿಟ್ಟು ಸಂಜೆನ ದಫಾನ್ ಮಾಡ್ತಾರೆ. ಜಯಂತ್ ಅವರ ಇಲ್ಲಿ ಕ್ವೆಶನ್ ಮಾರ್ಕ್, ಅವ್ರು ಕೆಲವು ಕ್ವೆಶನ್ ಅಂತ ಹೇಳಿದ್ರೆ, ಯಾಕೆ ಕಾಯ್ಲಿಲ್ಲ, ಪ್ರಾಪರ್ ಆದ ತನಿಖೆ ನಡೆಸಿ ತದನಂತರ ಮಾಡ್ಬೇಕಿತ್ತು ದಫನ್, ಯಾಕೆ ಅದೇ ದಿನನೇ ಅಷ್ಟು ಗಡಿಬಿಡಿಯಲ್ಲಿ ಮಾಡಿದ್ರಿ, ಇದೆಲ್ಲದಕ್ಕೂ ತನಿಖೆ ಆಗ್ಬೇಕು. ಇಲ್ಲಿ ಏನಾದ್ರೂ ನಾನು ದಾರಿ ತಪ್ಪಿಸ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಿದ್ದೀನಿ, ನಾನು ಹೇಳುವ ಅಂಶಗಳಲ್ಲಿ ಹುರುಳಿಲ್ಲ ಅಂತ ಕಂಡು ಬಂದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಿ. ಫಸ್ಟ್ ತನಿಖೆ ಮಾಡಿ, ನಾನು ಹೇಳ್ತಿರೋದು ಸತ್ಯ ಅಂತ ಅನ್ಸಿದ್ರೆ, ಆಲ್ರೆಡಿ ಸ್ಥಳ ಎಲ್ಲ ಮಹಜರು ಮಾಡಿದ್ರೆ, ಅಂದ್ರೆ ಈಗ ಜಯಂತ್ T ಅವರು ಕೂಡ ಸ್ಥಳವನ್ನ ತೋರಿಸಿ ಮಹಜರು ಮಾಡಿದಾರಂತೆ. ಸೊ ಅಲ್ಲಿ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಕೂಡ ಶುರು ಆಗಬಹುದೇನೋ, ಇನ್ನು ಗೊತ್ತಿಲ್ಲ ಅಂತ
ಸ್ವತಃ ಜಯಂತ್ ಟಿ ಅವರು ಇವತ್ತು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ವೀಕ್ಷಕರೇ, ಮೊನ್ನೆ ದಿನ ಇನ್ನೊಂದು ಇದರ ಬೆಳವಣಿಗೆ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳು ಬಂದ್ಬಿಟ್ಟು ಒಂದು SITಗೆ ದೂರನ್ನ ಕೊಡ್ತಾರೆ. ನನ್ನ ತಂಗಿ 2012ನೇ ಇಸ್ವಿಯಲ್ಲಿ ಪಕ್ಕದ ಮನೆಯ ಸರ್ಕಾರಿ ನೌಕರಲ್ಲಿ ಇದ್ದಂತಹ ಒಂದು ಹೆಂಗಸ್ತ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ರು. ಬಟ್ ವಾಪಸ್ ಬರುವಾಗ ಆ ಪಕ್ಕದ ಮನೆಯ ಜೊತೆಗೆ ಏನು ಕರ್ಕೊಂಡು ಹೋಗಿದ್ರಲ್ಲ ಒಬ್ರು ಸರ್ಕಾರಿ ನೌಕರಿಲಿ ಇರುವಂತಹ ಹೆಂಗಸು, ಅವ್ರು ಮಾತ್ರ ವಾಪಸ್ ಬರ್ತಾರೆ. ನಮ್ಮ ತಂಗಿ ಬಂದಿಲ್ಲ, ನಾವು ಅವರಿಗೆ ಗಲಾಟೆ ಮಾಡಿದ್ವಿ, ಕೇಳಿದ್ವಿ ಏನಾಯ್ತು ಅಂತ ಹೇಳಿ ಅವ್ರು ಅದ್ರ ಬಗ್ಗೆ ಯಾವುದೇ ರೀತಿಯ ಬಾಯಿ ಬಿಟ್ಟಿಲ್ಲ. ಇಷ್ಟು ವರ್ಷಗಳಾದ್ರೂ ನಮ್ಮ ತಂಗಿ ಎಲ್ಲಿ ಹೋಗಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ, ಸತ್ತಿದಾಳೋ ಬದುಕಿದಾಳೋ ಅನ್ನೋದು ಗೊತ್ತಿಲ್ಲ, ಆದ್ರೆ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನಷ್ಟೇ ನಮಗೆ ಗೊತ್ತು. ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಆ ಒಂದು ಕಾಲಘಟ್ಟದಲ್ಲೇ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ರಿಜಿಸ್ಟರ್ ಕೂಡ ಆಗಿತ್ತು, ಪೊಲೀಸ್ ಧೈರ್ಯ ಕೂಡ ತುಂಬಿದ್ರು, ಏನು ಚಿಂತೆ ಮಾಡ್ಬೇಡಿ ನಾವು ಇದನ್ನ ಹುಡುಕಿ ಕೊಡ್ತೀವಿ ಅಂತ ಹೇಳಿ ಒಂದು ಧೈರ್ಯವನ್ನ ತುಂಬಿದ್ರು. ಆದ್ರೆ ಕಾಲ ಕಳೆದಂತೆ ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇರ್ಲಿಲ್ಲ. ನಾವು ಎಷ್ಟು ಕೇಳಿದ್ರು ಇದ್ರ ಬಗ್ಗೆ ಈ ಕೇಸ್ ಹಾಗೆ ಸೈಲೆಂಟ್ ಆಗಿ ಹೋಯ್ತು. ಈಗ ಏನು ಈ ಒಂದು ಧರ್ಮಸ್ಥಳದ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮನವರಿಕೆ ಬಂದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ. SIT ಹೆಲ್ಪ್ ಲೈನ್ ನ ತೆಗೆದಿತ್ತು ಅಂತ ಹೇಳಿ ಗೊತ್ತಾಯ್ತು. ಸೊ SIT ಮೇಲೆ ಒಂದು ನಂಬಿಕೆ ಇಟ್ಟು ಆ ಕಾಲಘಟ್ಟದಲ್ಲಿ ತಮ್ಮ ತಂಗಿ ಕೂಡ ಇಲ್ಲಿಗೆ ಬಂದಿದ್ರು, ಮಿಸ್ ಆಗಿದ್ರು. ಸೊ ಒಂದು ದೂರನ್ನ ಕೊಡೋಣ, ನಮ್ಮ ತಂಗಿಗೆ ಏನಾಗಿದೆ ಅನ್ನೋದು ಕೂಡ ಲಾಸ್ಟ್ ಗೆ ಗೊತ್ತಾಗ್ಬೋದು ಅನ್ನೋ ಒಂದು ಆಶಯನ ಇಟ್ಕೊಂಡು ಬಂದಿದೀವಿ ಅಂತ ಹೇಳಿ ಇಬ್ರು ಅಣ್ಣ ಬಂದ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ. ಸೊ ಇದು ಕೂಡ ದೂರು ದಾಖಲಾಗಿದೆ SIT ಕಚೇರಿಯಲ್ಲಿ. ಇನ್ನು ಜಯಂತ್ ಟಿ ಕೊಟ್ಟಿರೋ ಹೊಸ ದೂರು ಕೂಡ ದಾಖಲಾಗಿದೆ. ಇನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಸೌಜನ್ಯ ಅವರ ಮಾವ ಹೇಳ್ತಾರೆ, ಒಬ್ಬ ಭೀಮನ ಇರುವಂತಹ ವ್ಯಕ್ತಿಯೇ ಹೆಣ ಹೂಳುವುದನ್ನು ಕಣ್ಣಾರೆ ಕಂಡಿದ್ದೀವಿ, ಅಂಬಾಸಡರ್ ಕಾಲಲ್ಲಿ ತಂದ್ಬಿಟ್ಟು ಅವ್ರಲ್ಲಿ ಅಂಗಡಿ ಇತ್ತು. ಸೊ ನೀವು ಇದರ ಡೀಟೇಲ್ ಇನ್ಫಾರ್ಮೇಶನ್ ನನ್ನ ಈ ವಿಡಿಯೋದಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನು ವೀಕ್ಷಕರೇ, ಒಂದು ಮ್ಯಾಟ್ರಿಕ್ ಬರೋದಾದ್ರೆ ನಾನ್ ನಿಮ್ಗೆ ಹೇಳೋದು, ಓಕೆ ಈಗ ಭೀಮಾ ಸುಳ್ಳು ಹೇಳಿದ್ದಾನೆ, ತಪ್ಪು ಮಾಡಿದ್ದಾನೆ, ರಾಜ್ಯದ ಸಂಪನ್ಮೂಲ ಹಾಳು ಮಾಡಿದ್ದಾನೆ, ಎಲ್ಲರನ್ನ ಗೂಬೆ ಮಾಡಿದ್ದಾನೆ ಅನ್ನುವ ಥಾಟ್ಗಳು ತುಂಬಾ ಜನರಲ್ಲಿ ಬರ್ತಾ ಇದೆ. ಆ ತರ ಬಂದಲ್ಲಿ ಅಥವಾ ಅದು ಪ್ರೂವ್ ಆದಲ್ಲಿ ಭೀಮನನ್ನ ಅಥವಾ ಯಾರು ಆ ಮುಸುಗುದಾರಿ ದೂರುದಾರ ಇದ್ದಾರೋ ಆತನನ್ನ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಪ್ರಕಾರ ಅವನು ಮಾಡಿರೋ ಕೃತ್ಯಕ್ಕೆ ಏನು ಶಿಕ್ಷೆ ಆಗಬೇಕು ಅದು ಆಗ್ಲೇಬೇಕು. ಇದೊಂದು ಹುನ್ನಾರ ಅಥವಾ ಕ್ಷೇತ್ರದ ಹೆಸರನ್ನ ಕೆಡಿಸ್ಲಿಕ್ಕೆ, ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡೋದೇ ಇವರ ಉದ್ದೇಶ ಆಗಿದ್ರೆ ಅದಕ್ಕೆ ತಕ್ಕಂತಹ ಶಿಕ್ಷೆ, ಅದರ ಹಿಂದೆ ಯಾರಿದ್ದಾರೋ ಇದೆಲ್ಲವೂ ಕೂಲಂಕುಷವಾಗಿ ಚರ್ಚೆ ಆಗ್ಬೇಕು. ಆದ್ರೆ ನಾವುಗಳು SIT ತಂಡ ಅಧಿಕೃತವಾಗಿ ಏನು ಹೇಳದೆ ಈ ಒಂದು ತನಿಖೆಯಲ್ಲಿ ಕನ್ಕ್ಲೂಷನ್ ಸಿಗದೆ ನಾವೇ ವರ್ಡಿಟ್ ಕೊಡೋದು ಬೇಡ. ನಾನು ನಿಮ್ಗೆ ಕೆಲವೊಂದು ಕ್ವೆಶನ್ ಗಳನ್ನ ಕೇಳ್ತೀನಿ. ಸೊ ಈಗ ಭೀಮಾ ಹೇಳಿರುವ ಹಲವಾರು ಪ್ಲೇಸ್ ಗಳಲ್ಲಿ ಸಿಕ್ಕಿರೋದು 2 ಜಾಗದಲ್ಲಿ ಸಿಕ್ಕಿರೋದು ಅಂದ್ರೆ ನಮ್ಗೆ ಅಧಿಕೃತವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕಂಡು ಬಂದಂತೆ ಒಂದು ಊಹಾಪೋಹ ಸ್ಪೆಕ್ಯುಲೇಷನ್ ಅಂತ ಏನಂತೀವಿ ಅದರ ಪ್ರಕಾರ ಸಿಕ್ಕಿರೋದು 2 ಜಾಗದಲ್ಲಿ ಪಳೆಯುಳಿಕೆಗಳು ಮಾತ್ರ. ಯಾಕೆ ಇನ್ನ ಉಳಿದ ಜಾಗದಲ್ಲಿ ಸಿಗಲಿಲ್ಲ? ಹಾಗೂ ಮತ್ತೆ ಅವನ ಮೋಸ್ಟ್ ಕಾನ್ಫಿಡೆನ್ಸ್ ಇದ್ದಂತಹ ಸ್ಥಳ ಸ್ಪಾಟ್ ನಂಬರ್ 13 ಏನು ಆತನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಂಡಿರ್ತಾನೆ, ಅಲ್ಲಿ ಮಾಸ್ ಬರಿಯಲ್ಸ್ ಆಗಿತ್ತು ಅಂತ ಹೇಳಿ. ಸೊ ಆ ಒಂದು ಜಾಗದಲ್ಲಿ ಅಷ್ಟು ಅಡಿ 20 ಅಡಿ ಅಂಬ್ರಕ್ಕೆ ಯಾವುದೇ ರೀತಿಯ ಮರೆ ಮಾಚದೆ ಎಲ್ಲರ ಸಮ್ಮುಖದಲ್ಲಿ ಆಗ್ದಾಗನು ಯಾವುದೇ ರೀತಿಯ ಪ್ರೂಫ್ ಸಿಕ್ಕಂತಹ ಬೆಳವಣಿಗೆಗಳು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಯಾರಿಗ ಕಣ್ಣಿಗೂ ಕಾಣಿಸ್ಲಿಲ್ಲ. ಯಾಕೆ ಈ ತರ ಆಯ್ತು? ನೀವೆಲ್ಲ ಗಮನಿಸ್ತಾ ಇರ್ಬೋದು, ಮೊನ್ನೆ ದಿನ ಭೀಮಾ ಏನು ಈ ದೂರುದಾರ ಭೀಮಾ ಎಂದಿದ್ದಾರೆ, ಅವರು NDTV ಇಂಡಿಯಾ ಟುಡೇಗೆಲ್ಲ ಒಂದು ಇಷ್ಟು ದಿನ ಎಲ್ಲೂ ಕೂಡ ಯಾವುದೇ ರೀತಿಯ ಬಹಿರಂಗವಾದ ಪ್ರೆಸ್ ಮೀಟ್ ಕೊಟ್ಟಿರಲಿಲ್ಲ. ಅದೇ ಮುಖವನ್ನ ಕವರ್ ಮಾಡ್ಕೊಂಡು ಮತ್ತೆ ಅವರ ವಾಯ್ಸ್ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಸ್ವಲ್ಪ ವಾಯ್ಸ್ ಕೂಡ ಮಾಡ್ಯುಲೇಟ್ ಮಾಡಿರ್ತಾರೆ, ಸ್ವಲ್ಪ ಆಡಿಯೋ ಎಫೆಕ್ಟ್ ಇಂದ ಮಾಡ್ಯುಲೇಟ್ ಮಾಡಿದ್ರು. ಸೊ ನೀವೆಲ್ಲ ನೋಡಿರ್ತೀರಾ, ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಸೊ ಅವ್ರಿಗೆ ಕ್ವೆಶನ್ ಕೇಳ್ತಾರೆ, ಯಾಕೆ ಸಿಕ್ತಿಲ್ಲ? ಭೀಮಾ ಹೇಳ್ತಾರೆ, ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಹೆಣವನ್ನ ಹೂತಿರೋದು 100% ಸತ್ಯ, ಸುಳ್ಳು ಹೇಳ್ತಿಲ್ಲ. ಆದರೆ ಈಗ ಪ್ರಾಕೃತಿಕ ಭೌಗೋಳಿಕ ಅಲ್ಲಿ ಚೇಂಜಸ್ ಆಗಿದೆ. ಸೊ ನನಗೆ ಗೊತ್ತಾಗ್ತಿಲ್ಲ, ಗಿಡ ಗಂಟೆಗಳು ಬೆಳೆದಿದೆ, ಕೆಲವೊಂದು ಕಡೆ ನಾನು ನೋಡಿದ ಜಾಗ ಈಗ ಫುಲ್ ಚೇಂಜ್ ಆಗಿದೆ. ಯಾಕಂದ್ರೆ ಸರಿಸುಮಾರು 15-20 ವರ್ಷಗಳಲ್ಲಿ ಭೂಮಿ ತುಂಬಾ ರೀತಿಯ ಚೇಂಜಸ್ ಗಳಾಗತ್ತೆ, ಭೌಗೋಳಿಕ ಬದಲಾವಣೆಗಳಾಗತ್ತೆ. ಸೊ ಅವ್ರು ಹೇಳ್ತಾರೆ ಅಲ್ಲಿ ಗಿಡಗಳು ಬೆಳೆದಿದೆ, ಮರಗಳು ಬೆಳೆದಿದೆ, ಅದನ್ನೆಲ್ಲ ಕಡಿಬೇಕು, ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದಕ್ಕೆ ಒಪ್ಪೋದಿಲ್ಲ. ಸೊ ಈ ತರ ಎಲ್ಲ ಒಂದು ಗೊಂದಲಗಳಲ್ಲಿ ನಾನು ಸಿಲುಕಾಕೊಂಡಿದ್ದೀನಿ. ಇಂಥದೇ ಸ್ಪಾಟ್ ಇಲ್ಲೇ ಇದೆ ಅಂತ ನನಗೆ ಹೇಳಕ್ಕೆ ಕಷ್ಟ ಆಗ್ತಾ ಇದೆ. ನಾನು ಆ ಸಮಯದಲ್ಲಿ ಆದ್ರೆ ಗುರುತಿಸ್ತಿದ್ನೇನೋ, ಬಟ್ ಆದ್ರೆ ಈಗ ಇಷ್ಟು ವರ್ಷಗಳು ಕಳೆದಾಗ ಪ್ರಾಕೃತಿಕವಾಗಿ ಹಲವಾರು ಚೇಂಜಸ್ ಗಳಾದಾಗ ನನಗೆ ಈಗ ಆ ಒಂದು ಸ್ಪಾಟ್ ನ ಎಕ್ಸಾಕ್ಟ್ ಆಗಿ ಇಲ್ಲೇ ಇದೆ ಅಂತ ಗುರುತು ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಅಲ್ಲಿ ಪ್ರವಾಹ ಆಗಿರ್ಬೋದು, ನೀರು ಬಂದಿರ್ಬೋದು, ಮಣ್ಣು ಹಾಕಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಗಿಡ ಬೆಳೆದಿರ್ಬೋದು, ಏನು ಬೇಕಾದ್ರೂ ಪ್ರಾಕೃತಿಕವಾಗಿ ಡೆವಲಪ್ಮೆಂಟ್ ಆಗಿರ್ಬೋದು ಅಂತೆಲ್ಲ ಹೇಳ್ತಾರೆ. ಸೊ ಇನ್ನು ಅವ್ರು ಕೇಳ್ತಾರೆ, ನೀವು ಯಾಕೆ ಬಂದ್ರಿ, ಯಾಕೆ ನಿಮ್ಗೆ ಈ ತರ ಅನ್ನಿಸ್ತು ಅಂತ. ಸೊ ಯಥಾ ಪ್ರಕಾರ ನಿಮ್ಗೆ ಇದು ಗೊತ್ತಿದೆ, ಭೀಮಾ ಹೇಳ್ಕೊಂಡಿರೋದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ಕೂಡ, ಪೊಲೀಸ್ ಮುಂದ್ಗಡೆನೂ ಕೂಡ ತನಗೆ ಒಂದು ಪಾಪ ಪ್ರಜ್ಞೆ ಕಾಡಿತ್ತು. ಇಷ್ಟು ನನ್ಗೆ ಅಂದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ, ಕನ್ಸಲೆಲ್ಲ ಬುರುಡೆಗಳು ಕಾಣಿಸ್ಕೊಂತಾ ಇದ್ವು, ಮತ್ತೆ ಆ ಒಂದು ಅನಾಥ ಶವಗಳಿಗೆ ಒಂದು ಕ್ರಿಯೆ ಕೂಡ ಆಗ್ಲಿಲ್ಲ. ಯಾರ್ಯಾರೋ ಸತ್ತೋರ್ನ ದಫನ್ ಮಾಡಿದೀನಿ, ಇನ್ ಕೇಸ್ ನಾನು ಹೋಗಿ ಇದನ್ನ ಹೇಳಿ ತೋರಿಸಿದ್ರೆ ಅವ್ರಗಳಿಗೆ ಆ ಪಳವಳಿಕೆಗಳನ್ನ ಕೊಟ್ಟು ಅಂತಿಮ ವಿಧಿವಿಧಾನ ಕ್ರಿಯೆ ಯಾರು ಮಾಡಿದ್ರೆ ಒಂದು ಪಾಪದ ಕೆಲಸ
ಸ್ವಲ್ಪ ನನಗೆ ಅದು ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಅಂತ ಈ ತರ ಹಲವಾರು ಒಂದು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಚಾನೆಲ್ಗಳಿಗೆ ದೂರದರ ಭೀಮಾ. ಇದನ್ನ ನೀವು ನೋಡ್ಬೋದು NDTV ಮತ್ತೆ ಇಂಡಿಯಾ ಟುಡೇ ಎಲ್ಲ ಸಂಕ್ಷಿಪ್ತವಾಗಿ ವಿವರಿಸಬಹುದು. ನಾನು ಎಲ್ಲವನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೇಳ್ತಾರೆ ಭೀಮಾ ಬುರುಡೆ ಬಿಟ್ಟ, ಕಾಮಿಡಿ ಮಾಡ್ದ, ಆಡಿ ಬಾ ಮಗನೆ ಅಂತ ಹೇಳಿದ್ವಿ, ಅದಕ್ಕೆ ಆಟ ಆಡ್ ಬಂದಿದ್ದಾನೆ, ಅವನದೇನೋ ತಪ್ಪಿಲ್ಲ. ಸೋ ಮೆನಿ ಏನಂತೀರಾ ಕಾಮಿಕ್ ಕಮೆಂಟ್ಸ್ ಗಳು, ಸರ್ಕಾಸ್ಟಿಕ್ ಹೇಳಿಕೆಗಳೆಲ್ಲ ಬರ್ತಾನೆ ಇದೆ, ನಿಮಗೆ ಗೊತ್ತು. ಆದ್ರೆ ಈ ಒಂದು ಉತ್ಖನನ ಒಂದು 4ನೇ ದಿನನೋ 5ನೇ ದಿನನೋ ಇರುವಾಗ ಬಹಳ ಚರ್ಚೆ. ಏನೊಂದು ಸ್ಟಾರ್ಟಿಂಗ್ ಪ್ಲೇಸ್ ನಂಬರ್ 6 ಪಳೆಯುಳಿಕೆ ಸಿಕ್ಕಿದಾಗಂತೂ ಬಹಳ ಚರ್ಚೆ. ಯಾವ ಒಂದು ಸಂದರ್ಭದಲ್ಲಿ ಮಹಾಬಲ್ ಶೆಟ್ಟಿ ಅನ್ನೋರು ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಫೊರೆನ್ಸಿಕ್ ತಜ್ಞರಾಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ. ಸೊ ಅವ್ರು ಹೇಳ್ತಾರೆ, ಆ ಒಂದು ಜಾಗ ಏನೀಗ ಭೀಮಾ ತೋರಿಸಿಯಲ್ಲಿ ಉತ್ಖನನ ನಡೀತಾ ಇದೆ, ಆ ಒಂದು ಜಾಗದಲ್ಲಿ ನಾನೇ ಸುಮಾರು 60ರಿಂದ 70 ಹೆಣಗಳನ್ನ ಅಲ್ಲೇ ಪೋಸ್ಟ್ ಮಾರ್ಟಮ್ ನಡೆಸಿ ನಾವೇ ಅಲ್ಲಿ ಉಳಿಸಿದ್ದೀವಿ, ಇದಕ್ಕೆ ನಾವೇ ಸಾಕ್ಷಿ. ಅಲ್ಲಿ ಡಿಗ್ ಮಾಡಿದಾಗ ಹೆಣ ಸಿಕ್ಕೇ ಸಿಗುತ್ತೆ, ನಾವೇ ಅಲ್ಲಿ ಕಾನೂನು ಪ್ರಕಾರವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಹೂತಿರೋದು. ಸೊ ಅಲ್ಲಿ ಸಿಕ್ಕಿದ್ರೆ ಆಶ್ಚರ್ಯ ಪಡುವಂತ ಸಂಗತಿ ಏನು ಇಲ್ಲ ಅನ್ನೋ ಒಂದು ವಾದ ಎಲ್ಲ ಒಂದು ಖಾಸಗಿ ಚಾನಲ್ ಅಲ್ಲಿ ಕೂತಾಗ ಡಿಬೇಟ್ ಗಳಲ್ಲೆಲ್ಲ ಹೊರಗೆ ಬಂದಿತ್ತು, ನಿಮ್ಮೆಲ್ಲರಿಗೂ ಅದು ಗಮನಕ್ಕೆ ಬಂದಿರತ್ತೆ. ಆದ್ರೆ ಈಗ ಎದ್ದೇಳುವ ಒಂದು ಪ್ರಶ್ನೆ, ಓಕೆ ಅಲ್ಲಿ ಭೀಮಾ ಡಿಗ್ ಮಾಡಿದಾಗ ಏನಾದ್ರು ಸಿಕ್ಕಿದ್ರೆ ಆವಾಗ ನಾವು ಮಾತಾಡ್ಬೋದು ಅಥವಾ ಕೇಳಬಹುದು. ಓಕೆ ಆ ಒಂದು ಹೆಣ ಸಿಕ್ಕಿದ ತಕ್ಷಣ ನಾವು ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಓಕೆ ಈಗ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ, ಲಾ ಪ್ರಕಾರ, ಕಾನೂನು ಪ್ರಕಾರ ಪೋಸ್ಟ್ ಮಾರ್ಟಮ್ ನ ನಡೆಸಿ UDR ದಾಖಲಿಸಿಕೊಂಡು ಪೊಲೀಸ್ ಸಮ್ಮುಖದಲ್ಲಿಯೇ ಯಾವ ರೀತಿ ಕಾನೂನು ಪ್ರಕ್ರಿಯೆಯನ್ನ ಕೈಗೊಂಡೆ ಆ ಒಂದು ಹೆಣವನ್ನ ಹೂಳಾಗಿತ್ತು ಅಂತ ಕೂಡ ಕನ್ಕ್ಲೂಷನ್ಗೆ ಆಮೇಲೆ ಆ ವರದಿಯನ್ನ ತಕೊಂಡು ಬರ್ಬೋದು. ಬಟ್ ಈಗ ಅವರೇ ಹೇಳ್ತಾರೆ ಆ ಒಂದು ಜಾಗದಲ್ಲಿ 60ರಿಂದ 70 ಹೆಣಗಳನ್ನ ನಾವೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಉಳಿಸಿದೀವಿ ಅಂತ. ಆದ್ರೆ ಅದು ಎಲ್ಲಿ ಹೋಯ್ತು? ಅದಾದ್ರೂ ಸಿಗ್ಬೇಕಿತ್ತಲ್ಲ, ಆ ಒಂದು 60-70 ಹೆಣ ಎಲ್ಲಿ ಹೋಯ್ತು? ಈ ಒಂದು ಕ್ವೆಶನ್ ಕೂಡ ಬರುತ್ತೆ. ಓಕೆ ಆ ಟೈಮಲ್ಲಿ ಸ್ಮಶಾನ ಇರ್ಲಿಲ್ಲ, ಹಂಗಾಗಿ ಎಲ್ಲೆಲ್ಲ ಹೊಳ್ತಿದ್ವು. ಓಕೆ ಅದು ಎಲ್ಲೆಲ್ಲ ಹೊರಟಾಗ ಆದ್ರೂ ಸಿಗ್ಬೇಕಿತ್ತಲ್ವಾ? ಸೊ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ, ಇಲ್ಲಿ ಸಿಕ್ಕಿದ್ರೆ ಏನು ದೊಡ್ಡ ವಿಷಯ ಅಲ್ಲ, ಇಲ್ಲೆಲ್ಲ ಸೂಸೈಡ್ ಮಾಡ್ಕೊಂತಿದ್ರು, ಗೊತ್ತಿಲ್ಲ. ಅಂದ್ರೆ ಈಗ ಅಲ್ಲಿ ಏನಾದ್ರು ಸಿಕ್ಕಿದ್ರೆ ಒಂಥರ ಹೇಳುವಂತದ್ದು, ಅಥವಾ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂಥರ ಹೇಳುವಂತದ್ದು. ಇದು ಯಾರು ಏನು ಹೇಗೆ ಹೇಳ್ತಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪೂರಕ ಸಾಕ್ಷಿಗಳಿಲ್ಲ. ಸೊ ಇದೆಲ್ಲ ಮೇಲ್ನೋಟಕ್ಕೆ ಎದ್ದೇಳುವಂತಹ ಜನರಲಿ ಸಾಮಾನ್ಯವಾಗಿ ಬರುವಂತಹ ಕ್ವೆಶನ್ಗಳು. ನೀವು ಕೂಡ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ ತಲೆಗೂ ಅನ್ನಿಸ್ಬೋದು. ನಾವಿಲ್ಲಿ ಯಾವುದೇ ಪರ ಅಥವಾ ವಿರೋಧ ಚರ್ಚೆ ಮಾತಾಡೋದು ಓನ್ಲಿ ಫ್ಯಾಕ್ಟ್ಸ್. ಇಲ್ಲಿ ಯಾರದೇ ಪರ ಯಾರದೇ ವಿರುದ್ಧ ಯಾರದೇ ತರದಂತಹ ತಿರುಚುವ ಪ್ರಯತ್ನ ಕೆಲ ಮಾಧ್ಯಮಗಳಿದಾವಲ್ಲ, ಕೆಲ ಮಾಧ್ಯಮಗಳು ಅವ್ರ ತರ ನಾವು ಮಾತನಾಡೋದಿಲ್ಲ. ಅನ್ಸಿದ್ದು ಒಂದು ಫ್ಯಾಕ್ಟ್ಗಳು ನಮ್ಮ ತಲೆಯಲ್ಲಿ ಬರೋದು, ಹಲವಾರು ಜನರ ತಲೆಯಲ್ಲಿ ಬರೋದು, ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಏನ್ ಅನ್ಸುತ್ತೆ ಅದರ ಪ್ರಕಾರ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದು ವೀಕ್ಷಕ ಇಷ್ಟೊಂದು ಬೆಳವಣಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ನಾಳೆ ಏನಾಗುತ್ತೆ, ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತದೆ, ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ಚಾಚು ತಪ್ಪದೆ ನಿಮ್ಮ ಮುಂದೆ ಇಡ್ತೇನೆ. ನಿಮ್ಮ ಅನಿಸಿಕೆಯನ್ನು ಮುಖ್ಯವಾಗಿ ಕಮೆಂಟ್ ಮಾಡಿ. ನಮಸ್ಕಾರ.